ಒಂದು ಕಡೆ ಪಾಕಿಸ್ತಾನ ಬಯಸ್ತಾ ಇದೆ, ಭಾರತ ಪಾಕಿಸ್ತಾನಕ್ಕೆ ಗೌರವ ಕೊಡಬೇಕು. ಯಾವುದಕ್ಕೆ? ಭಯೋತ್ಪಾದನೆಯನ್ನ ಹುಟ್ಟುಹಾಕಿ ಸಾಕಿ ಬೆಳೆಸಿ ಮತ್ತೊಂದು ದೇಶಗಳ ವಿರುದ್ಧ ಪಿತೂರಿ ಮಾಡಿದ್ದಕ್ಕೆ ಗೌರವ ಕೊಡಬೇಕಾ? ತನ್ನದೇ ದೇಶದ ಜನರಿಗೆ ಆಹಾರ, ನೀರು, ಬಟ್ಟೆ, ವಸತಿ, ಔಷಧಿ ಕೊಡದೆ ಜಗತ್ತಿನ ಎದುರು ಬೆತ್ತಲಾಗಿರುವ ಪಾಕಿಸ್ತಾನಕ್ಕೆ ಗೌರವ ಕೊಡಬೇಕಾ? ಸಾಲ ಸಾಲ ಅಂತ ಜಗತ್ತಿನ ವಿವಿಧ ದೇಶಗಳ ಮುಂದೆ ಹೋಗಿ 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 ಸಾಲದಿಂದಲೇ ಬದುಕನ್ನು ಕಟ್ಕೊಳ್ತಾ ಇರುವಂತಹ ಪಾಕಿಸ್ತಾನಕ್ಕೆ ನಾವು ಗೌರವ ಕೊಡಬೇಕಾ? ಯಾವ ಕಾರಣಕ್ಕಾಗಿ ಗೌರವ ಕೊಡಬೇಕು? ಭಯೋತ್ಪಾದನೆಯೇ ಅವರ ಉಸಿರು. ಭಯೋತ್ಪಾದನೆಯಿಂದಲೇ ಜಗತ್ತಿನಲ್ಲಿ ಉಳಿದಿರುವಂತಹ ದೇಶ. ಇದೇ ಕಾರಣಕ್ಕಾಗಿ ಭಾರತ ಈ ವಿಚಾರದ ಬಗ್ಗೆ ಟೀಕೆ ಟಿಪ್ಪಣಿ ಎಲ್ಲವನ್ನು ಕೂಡ ಮಾಡಿದೆ. ಇವೆಲ್ಲದರ ನಡುವೆ ಒಂದು ಸೇನಾ ಹಿಡಿತದಲ್ಲಿ ಪಾಕಿಸ್ತಾನದ ಸರ್ಕಾರ ಇರುತ್ತೆ. ಸೇನೆಯವರೇ ಅಲ್ಲಿ ಅಲ್ಟಿಮೇಟು. ಅವರು ಹೇಳಿದ್ದೇ ಮಾತು ನಡೆಯುತ್ತೆ. ಈ ಹಿಂದೆ ಅನೇಕ ಜನಪ್ರತಿನಿಧಿಗಳು ಅಂದರೆ ಪ್ರಜಾಪ್ರಭುತ್ವದಿಂದ ಆಯ್ಕೆ ಆದಂತಹ ಸರ್ಕಾರಗಳನ್ನು ಉರುಳಿಸಿ ಮಿಲಿಟರಿ ಆಡಳಿತ ಆಗಿದ್ದರ ಬಗ್ಗೆ ಇದೇ DNA ನಾವು ನೋಡಿದ್ದೀವಿ. ಯಾವ್ಯಾವ ಸರ್ಕಾರಗಳು ಹಾಗೆ ಅಸ್ತಿತ್ವಕ್ಕೆ ಬಂದಿತ್ತು ಅಂತ. ಇದೀಗ ಒಂದು ಸರ್ಕಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾವ ಸರ್ಕಾರ ಅಂತ ಹೇಳಿದರೆ ಇಮ್ರಾನ್ ಖಾನ್ ಕುರ್ಚಿ ಉರುಳಿದ್ದರ ಬಗ್ಗೆ. ಹೇಗೆ ಉರುಳಿತು, ಏನಾಗಿತ್ತು, ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ ಪಾಕ್ ಅಸಲಿ ಮುಖವಾಡ ಸದ್ಯಕ್ಕೆ ಬಯಲಾಗಿದೆ. ಏನಾಯ್ತಿದು ಪಾಕ್ ಅಸಲಿ ಮುಖವಾಡ? ಇಮ್ರಾನ್ ಖಾನ್ ಕುರ್ಚಿ ಕಿತ್ತೆಸೆದ ಸೈಪರ್ ರಹಸ್ಯ ದಾಖಲೆ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಸೈಫರ್ ರಹಸ್ಯ ದಾಖಲೆ ಇದು. ಅಮೆರಿಕಾದಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿ ಇಸ್ಲಾಮಾಬಾದ್ಗೆ ಕಳಿಸಿದ್ದ ರಹಸ್ಯ ಕೇಬಲ್ ಬಯಲು. ಏನಿದು ಸೈಪರ್ ರಹಸ್ಯ ದಾಖಲೆ ಅನ್ನೋದನ್ನು ನಾವು ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗ್ಬಿಡೋಣ. ಸೈಪರ್ ಪ್ರಕರಣ ಅಂತಲೇ ದೊಡ್ಡ ಮಟ್ಟದಲ್ಲಿ ಈ ಹಿಂದೆ ಚರ್ಚೆ ಆಗಿತ್ತಿದು. ಇಮ್ರಾನ್ ಸರ್ಕಾರನ ಪತನ ಆಗೋದಕ್ಕೆ ಅಮೆರಿಕಾದ ಕೈವಾಡ ಇತ್ತು ಅನ್ನೋದು ಸುದ್ದಿ ಚರ್ಚೆ ಆಗಿತ್ತು. ಏನಿದು ಸೈಪರ್ ಪ್ರಕರಣ? ಸೈಪರ್ ಅಂತ ಹೇಳಿದ್ರೆ ಒಂದು ರಹಸ್ಯ ಸಂಕೇತಗಳನ್ನು ಒಳಗೊಂಡಂಥ ರಾಜತಾಂತ್ರಿಕ ಸಂದೇಶ ಅಂತ ಹೇಳ್ತಾರೆ. ಇದನ್ನು ಯಾರಿಗೂ ಕೂಡ ಗೊತ್ತಾಗಲ್ಲ. ಕೋಡ್ ವರ್ಡ್ಗಳ ಮುಖಾಂತರ ಸಂವಹನ ಆಗಿರುತ್ತೆ, ಸಂಭಾಷಣೆ ಆಗಿರುತ್ತೆ. ಹೆಂಗಾಗಿತ್ತಿದು? ಅಮೆರಿಕಾದಲ್ಲಿ ಪಾಕಿಸ್ತಾನದ ಅವತ್ತಿನ ರಾಯಭಾರಿ ಅಸದ್ ಮಜೀದ್ ಖಾನ್ ಎನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಅಸದ್ ಮಜೀದ್ ಖಾನ್ ಎನ್ನುವಂತಹ ವ್ಯಕ್ತಿ ಇಸ್ಲಾಮಾಬಾದ್ಗೆ, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ಕೇಬಲ್ 10678 ಎನ್ನುವಂತಹ ಒಂದು ಕೇಬಲ್ ಮುಖಾಂತರ ಒಂದು ರಹಸ್ಯ ಮಾಹಿತಿಗಳನ್ನು ಕಳಿಸ್ತಾರೆ. ಯಾವುದರ ಮುಖಾಂತರ? ಡೊನಾಲ್ಡ್ ಲೂ ಮತ್ತು ಪಾಕಿಸ್ತಾನದ ರಾಯಭಾರಿ ನಡುವೆ ಆದಂತಹ ಮಾತುಕತೆ. ಅದು ಏನಾಗಿರುತ್ತೆ ಮಾತುಕತೆ? ಒಂದು ಬೆಳವಣಿಗೆ ಆಗಿತ್ತು. ಯಾವ ಬೆಳವಣಿಗೆ? ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇತ್ತು. ಈ ಸಮಯದಲ್ಲಿ ಅವತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದಂಥ ಇಮ್ರಾನ್ ಖಾನ್ ಏನು ಮಾಡ್ತಾರೆ? ಮಾಸ್ಕೋಗೆ ಭೇಟಿ ಕೊಡ್ತಾರೆ. ಮಾಸ್ಕೋಗೆ ಭೇಟಿ ಕೊಟ್ಟು ವಾಪಸ್ ಬರ್ತಾರೆ. ಆ ಯುದ್ಧದಲ್ಲಿ ಯಾವುದೇ ಸ್ಟ್ಯಾಂಡ್ ತೆಗೆದುಕೊಳ್ಳಲ್ಲ. ತಟಸ್ಥರಾಗಿ ಇಮ್ರಾನ್ ಖಾನ್ ಉಳಿದ್ಬಿಟ್ರು. ಈ ಪಾಕಿಸ್ತಾನ ತಟಸ್ಥವಾಗಿ ಉಳಿತಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅವತ್ತು ಅಮೆರಿಕದ ಅಧ್ಯಕ್ಷರಾಗಿದ್ದಂಥ ಜೋ ಬೈಡನ್ಗೆ ಸ್ವಲ್ಪ ಪಾಕಿಸ್ತಾನದ ಮೇಲೆ ಸಿಟ್ಟು ಬರುತ್ತೆ. ಆಕ್ರೋಶವನ್ನು ಹೊರಹಾಕ್ತಾರೋ, ಒಂದು ಸ್ಟ್ಯಾಂಡ್ ತೆಗೆದುಕೊಳ್ಬೇಕು. ಸಹಜವಾಗಿ ಅಮೆರಿಕ ಯಾರು? ಉಕ್ರೇನ್ ಅಂದರೆ ರಷ್ಯಾ. ಈ ಎಲ್ಲ ಬೆಳವಣಿಗೆಗಳಾಗಿತ್ತು. ನೀವೊಂದು ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅಂದಾಗ ಇಮ್ರಾನ್ ಖಾನ್ ತಟಸ್ಥವಾಗಿ ಉಳಿದ್ರು. ಈ ತಟಸ್ಥವಾಗಿದ್ದಂತಹ ಸಮಯದಲ್ಲಿ ಅಮೆರಿಕದ ದಕ್ಷಿಣ ಮತ್ತು ಮಧ್ಯ ಏಷ್ಯಾದ ಈ ಸಹಾಯಕ ಕಾರ್ಯದರ್ಶಿ ಡೊನಾಲ್ಡ್ ಲೂ ಎನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ? ಈತ ಇಮ್ರಾನ್ ಖಾನ್ ಸರ್ಕಾರದ ವಿರುದ್ಧ ಒಂದು ತಂತ್ರವನ್ನು ಹೆಣೆದು ಬಿಡ್ತಾರೆ. ಏನು ಮಾಡುತ್ತಾರೆ ತಂತ್ರ? ಯಾವುದೇ ಕಾರಣಕ್ಕೂ ಇಮ್ರಾನ್ ಖಾನ್ ಸರ್ಕಾರ ಪಾಕಿಸ್ತಾನದಲ್ಲಿ ಅಧಿಕಾರವನ್ನು ನಡೆಸಬಾರದು ಅಂತ ಹೇಳಿ ಸೇನೆಗೆ ಸಪೋರ್ಟ್ ಮಾಡೋ ಮುಖಾಂತರ, ಸೇನೆಯ ಸಪೋರ್ಟ್ನ ಮುಖಾಂತರವೇ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದಿದ್ದರು. ಒಂದು ಬೆಳವಣಿಗೆ ಆಯ್ತಲ್ಲಿ. 2018ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. 2021ರಲ್ಲಿ ಈ ಸೇನೆಯ ಮುಖ್ಯಸ್ಥರ ನೇಮಕಾತಿ ವಿಚಾರದಲ್ಲಿ ಸೇನೆಗೂ ಮತ್ತು ಇಮ್ರಾನ್ ಖಾನ್ಗೂ ತಿಕ್ಕಾಟ ಆಗ್ಬಿಡುತ್ತೆ. ಈ ತಿಕ್ಕಾಟವನ್ನು ಬಳಸಿಕೊಂಡಂಥ ಅಮೆರಿಕ ಏನು ಮಾಡುತ್ತೆ? ಅವರಿಗೆ ಕೊಟ್ಟಂಥ ಬೆಂಬಲವನ್ನು ನೀವು ವಾಪಸ್ ತೆಗೆದುಕೊಳ್ಬೇಕು. ಈ ಬೆಂಬಲವನ್ನು ತೆಗೆದುಕೊಂಡ್ರೆ ಪಾಕಿಸ್ತಾನ ಅಸ್ತಿತ್ವದಲ್ಲಿ ಇರುತ್ತೆ, ಇಲ್ಲಾಂದರೆ ಕಷ್ಟ ದಿನಗಳನ್ನು ಎದುರಿಸಬೇಕಾಗುತ್ತೆ ಅಂತ ಅಮೆರಿಕ ಹೇಳಿದಾಗ ಇದೇ ಸೈಪರ್ ಎನ್ನುವಂತಹ ಈ ರಹಸ್ಯ ಮಾತುಕತೆ ಆಗಿತ್ತಲ್ಲ, ಈ ಮಾತುಕತೆಯಿಂದಲೇ ಇಮ್ರಾನ್ ಖಾನ್ ಸರ್ಕಾರ ಬಿತ್ತು ಹೋಗಿತ್ತು ಅಂತ. ಹೀಗಾಗಿ ಅಮೆರಿಕದ ಕೈವಾಡ ಇತ್ತು. ಇದೀಗ ಒನ್ಸ್ ಅಗೇನ್ ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಪಾಕ್ ಸೇನೆಗೆ ಭಾರತದ ಜನರಲ್ ನಡುಕ. ಏನಾಯ್ತು ಹಾಗಾದರೆ? ಆಪರೇಷನ್ ಸಿಂಧೂರ್ಗೆ ನಡುಕು ಹೋಗ್ಬಿಟ್ಟಿದ್ರು. 2016-19ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ಪಾಕಿಸ್ತಾನ ಅಕ್ಷರಶಃ ನಡುಗೆ ಹೋಗ್ಬಿಟ್ಟಿತ್ತು. ಇದೀಗ ಒನ್ಸ್ ಅಗೇನ್ ನಡುಗೋ ಪ್ರಯತ್ನ. ಭಾರತವು ಪಾಕಿಸ್ತಾನವನ್ನು ಗೌರವಿಸಬೇಕು ಅಂತ ಪಾಕಿಸ್ತಾನ ಸೇನೆ ಉದ್ದಟತನದ ಹೇಳಿಕೆ ಕೊಟ್ಟಿದೆ. ಭಾರತ ನಮ್ಮೊಂದಿಗೆ ಸಹಬಾಳ್ವೆಯಿಂದ ಇರೋದನ್ನು ಕಲಿಬೇಕು ಅಂತ ಪಾಕ್ ಸೇನೆ ಪುಂಗ್ಬಿಟ್ಟಿದೆ.
ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಎಚ್ಚರಿಕೆಗೆ ಬೆಚ್ಚಿ ಬಿದ್ದುಬಿಟ್ಟಿದೆ. ಗಡಿಯಲ್ಲಿ ಖ್ಯಾತೆ ತೆಗೆದ್ರೆ ಪಾಕಿಸ್ತಾನ ಇತಿಹಾಸ ಸೇರುವುದು ಗ್ಯಾರಂಟಿ ಅಂತ ಜನರಲ್ ದ್ವಿವೇದಿ ಕೊಟ್ಟಂತ ಹೇಳಿಕೆ ಇದು. ಬೆದರಿಕೆ ಹಾಕ್ತಲೇ ಭಾರತದ ಮುಂದೆ ಅವರೆಲ್ಲ ಮಂಡಿ ಊರಿದ್ದಾರೆ. ಒಂದು ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ? ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಒಂದು ಸೇನಾ ಸಂವಾದ ಕಾರ್ಯಕ್ರಮ ದೆಹಲಿಯಲ್ಲಿತ್ತು. ಈ ಕಾರ್ಯಕ್ರಮದಲ್ಲಿ ಒಬ್ಬರು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ, ಏನಂತ, ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಪಾಕಿಸ್ತಾನ ಮಾಡ್ತಾ ಇದೆ, ಏನು ಎತ್ತ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಪಾಕ್ ಭಯೋತ್ಪಾದಕರಿಗೆ ಆಶ್ರಯ ಕೊಡುತ್ತೆ, ಭಾರತದ ವಿರುದ್ಧ ವಿಧ್ವಂಸಕ ಕೃತ್ಯ ನಡೆಸುತ್ತೆ. ಇದನ್ನು ಒಂದು ವೇಳೆ ಏನಾದರೂ ಮುಂದುವರೆಸಿದರೆ ಅದು ಭಾಗಶಃ ಭೂಮಿಯ ಮೇಲೆ ಇರೋದಿಲ್ಲ, ಭಾಗಶಃ ಅದು ಭೂಮಿ ಮೇಲೆ ಇರೋದಿಲ್ಲ, ಅದು ಇತಿಹಾಸದ ಪುಟಗಳನ್ನೆಲ್ಲ ಸೇರಿಬಿಡುತ್ತೆ, ಅದು ಭಾರತದ ಕೈಯಲ್ಲಿ ಇರುತ್ತೆ ಅಂತ ಜನರಲ್ ಉಪೇಂದ್ರ ದ್ವಿವೇದಿ ಭಾರತದ ದೆಹಲಿಯಲ್ಲಿ ಕುಳಿತುಕೊಂಡು ಒಂದು ಕಾರ್ಯಕ್ರಮದಲ್ಲಿ ಕೊಟ್ಟಂತ ಹೇಳಿಕೆ ಪಾಕಿಸ್ತಾನಕ್ಕೆ ಪುಕು ಅನ್ನುವಂತಹ ನಿಟ್ಟಿನಲ್ಲಿ ಹೆದರಿಕೆ, ಭಯ ಎಲ್ಲವನ್ನು ಕೂಡ ಶುರು ಮಾಡೋ ಪ್ರಯತ್ನ ಮಾಡಿತು. ಯಾಕೆ ಆಯ್ತಿದು ಅಂತ ಹೇಳಿದರೆ, ಇತ್ತೀಚೆಗೆ ಒನ್ಸ್ ಅಗೇನ್ ಇದೇ ಮುನೀರ್ ಜಮ್ಮು ಕಾಶ್ಮೀರದಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಸಂಚು ರೂಪಿಸ್ತಾ ಇದ್ದಾನೆ, ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಆ ಪ್ರಯತ್ನಗಳಾಗ್ತಾ ಇದೆ ಎನ್ನುವಂಥ ಎಲ್ಲ ಚರ್ಚೆಗಳು ಬಂತಲ್ಲ, ಅದಕ್ಕೆ ಭಾರತ ಇವತ್ತು ಕೌಂಟರ್ ಅಟ್ಯಾಕ್ ಆಗಿ ಕೊಟ್ಟಂತ ಹೇಳಿಕೆ ಇದು. ಈ ಹೇಳಿಕೆಗೆ ಅಕ್ಷರಶಃ ಪಾಕಿಸ್ತಾನ ವಿಲ ಅಂತ ಒದ್ದಾಡಿರೋದು. ಮತ್ತೊಂದು ಬೆಳವಣಿಗೆ ಏನಾಗಿದೆ ಭಾರತ ಮತ್ತು ಬಾಂಗ್ಲಾದ ನಡುವೆ, ಅವರು ಹೇಳ್ತಿದ್ದಾರೆ ಸ್ನೇಹಕ್ಕೆ ಗಂಗಾ ಷರತ್ತನ್ನು ಬಾಂಗ್ಲಾದೇಶ ಹಾಕಿರೋದು. ಬಾಂಗ್ಲಾದೇಶ ಹಾಕಿದೆ. ನಿಮಗೆ ಬಾಂಗ್ಲಾದ ರಾಜಕಾರಣದಲ್ಲಿ ಆದಂಥ ಬೆಳವಣಿಗೆಗಳ ಬಗ್ಗೆ ಗೊತ್ತಿದೆ. ಶೇಖ್ ಹಸೀನಾ ಸರ್ಕಾರ ಇತ್ತು, ಆ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ದಂಗೆಗಳಾಯಿತು, ಅದಾದ ನಂತರ ಶೇಖ್ ಹಸೀನಾ ಸರ್ಕಾರ ಪತನ ಆಯಿತು, ಅಲ್ಲಿ ಒಂದು ಮಧ್ಯಂತರ ಸರ್ಕಾರ ಬಂತು. ಮಧ್ಯಂತರ ಸರ್ಕಾರದ ನಂತರ ಇತ್ತೀಚೆಗೆ ಫೆಬ್ರವರಿಯಲ್ಲಿ ಚುನಾವಣೆಯಾಗಿ ಮತ್ತೊಂದು ಸರ್ಕಾರ ಬಂದಿದೆ, BNP ಬಂದಿದೆ ಅಲ್ಲಿ ಅಧಿಕಾರಕ್ಕೆ. ಅವ್ರು ಹೇಳ್ತಿದ್ದಾರೆ ಗಂಗಾ ನದಿ ನೀರು ಹಂಚಿಕೊಂಡ್ರೆ ಮಾತ್ರ ಭಾರತದೊಂದಿಗೆ ಸ್ನೇಹ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಭಾರತದ ಮೇಲೆ ಒತ್ತಡವನ್ನು ಹಾಕೋದಕ್ಕೆ BNP ನಾಯಕರು ಮುಂದಾಗಿರೋದು. ಏನಾಯ್ತಿದು? ಅವರು ಹೇಳ್ತಿದ್ದಾರೆ, ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಯವರು ತಾರಿಕ್ ರೆಹಮಾನ್ ಅಲ್ಲಿ PM ಆಗಿರೋದು. ಅವರು ಹೇಳ್ತಾ ಇದ್ದಾರೆ, ಇದೀಗ 1996ರಲ್ಲಿ ಭಾರತ ಮತ್ತು ಬಾಂಗ್ಲಾ ಏನು ಸಹಿ ಹಾಕಿದೆ ಗಂಗಾ ಜಲ ಒಪ್ಪಂದ, ಅದು ಡಿಸೆಂಬರ್ 2026ಕ್ಕೆ ಅಂತ್ಯ ಆಗುತ್ತೆ. ಅದನ್ನು ನೀವು ಕಂಟಿನ್ಯೂ ಮಾಡಬೇಕು. ಯಾವ ಕಾರಣಕ್ಕಾಗಿ? ಭಾರತದ ಜೊತೆಗೆ ಸ್ನೇಹ ಸಂಬಂಧ, ರಾಜತಾಂತ್ರಿಕ ಸಂಬಂಧಗಳು ಮುಂದುವರಿಬೇಕು ಅನ್ನೋ ಕಾರಣಕ್ಕಾಗಿ. ಎಲ್ಲ ಹಳಸೋಗಿದ್ದನ್ನು ನೋಡಿದ್ದೀವಿ. ಶೇಖ್ ಹಸೀನಾ ಅವರಿಗೆ ಭಾರತ ಅವರು ಬಂದರು, ಅಲ್ಲಿಂದ ಓಡಿ ಬಂದರು, ಅವರಿಗೆ ನಾವು ರಕ್ಷಣೆ ಕೊಟ್ವಿ, ಅವರಿಗೆ ಜಾಗ ಎಲ್ಲವನ್ನು ಕೊಟ್ವಿ. ಅಲ್ಲಿಯ ಜಲಸಂಪನ್ಮೂಲ ಸಚಿವ ಮಿರ್ಜಾ ಫಕ್ರುಲ್ ಇಸ್ಲಾಂ ಅಲಂಗೀರ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವ್ರು ಹೇಳ್ತಿದ್ದಾರೆ ಉತ್ತಮ ಸಂಬಂಧದ ಕಾರಣಕ್ಕಾಗಿ ಗಂಗಾ ನದಿ ನೀರು ಹಂಚಿಕೆ ಸಹಿ ಹಾಕೋದು ಇದು ಕೂಡ ಅತ್ಯವಶ್ಯಕವಾಗಿದೆ. ಸ್ನೇಹ ಮತ್ತು ರಾಜತಾಂತ್ರಿಕ ಮರು ಸಂಬಂಧಕ್ಕೆ ಈ ಷರತ್ತುಗಳನ್ನು ಮುಂದುವರಿಸಬೇಕು ಅಂತ ಅವರು ಹೇಳ್ತಾ ಇರೋದು. ಯಾಕೆ ಅಂತ ಸ್ವಲ್ಪ ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಒಟ್ಟು ಬಾಂಗ್ಲಾದೇಶದ ಜನಸಂಖ್ಯೆ 17 ಕೋಟಿ ಇದೆ. ಆ 17 ಕೋಟಿಯ ಜನರ ಪೈಕಿ 1/3 ಭಾಗ ಏನು ಜನಸಂಖ್ಯೆ ಇದೆ ಅವರೆಲ್ಲರೂ ಕೂಡ ಗಂಗಾ ನದಿಯ ನೀರಿನ ಮೇಲೆ ಡಿಪೆಂಡೆನ್ಸಿ ಇದ್ದಾರೆ. ಅಲ್ಲಿ ಅವರು ಪದ್ಮಾ ನದಿ ಅಂತ ಕರೀತಾರೆ. ಭಾರತದಲ್ಲಿ ಇದಕ್ಕೆ ಗಂಗಾ ಅಂತ ಕರೆದರೆ ಬಾಂಗ್ಲಾದೇಶದಲ್ಲಿ ಪದ್ಮಾ. ಹಾಗಾಗಿ ಅವರು ಇದು ಮುಂದುವರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಒಂದು ಷರತ್ತುಗಳನ್ನು ಹಾಕೋ ಪ್ರಯತ್ನ. ನೀವು ಒನ್ಸ್ ಅಗೇನ್ ಪಾಕಿಸ್ತಾನಕ್ಕೆ ಬನ್ನಿ. ಸಿಂಧೂ ನದಿಯ ಒಪ್ಪಂದ ಏನಾಗಿತ್ತು, ಆಪರೇಷನ್ ಸಿಂಧೂರದ ಸಮಯದಲ್ಲಿ ಸಿಂಧೂ ನದಿ ನೀರು ಪಾಕಿಸ್ತಾನಕ್ಕೆ ಹೋಗೋದನ್ನು ಕಟ್ ಮಾಡಿಬಿಟ್ಟು ವಿಲ ಅಂತ ಪಾಕಿಸ್ತಾನ ಒದ್ದಾಡಿತ್ತು. ಒನ್ಸ್ ಅಗೇನ್ ಅದೇ ನಿಟ್ಟಿನಲ್ಲಿ ಬಾಂಗ್ಲಾದ ಬೆಳವಣಿಗೆಗಳಾಗ್ತಾ ಇರೋದನ್ನು ನಾವು ನೋಡ್ಬೋದು. ಬಾಂಗ್ಲಾ ನೀರು ರಾಜಕೀಯದ ಕಂಪ್ಲೀಟ್ ರಿಪೋರ್ಟ್ ಏನಿದು, ಹೆಂಗಾಗಿತ್ತಿದು ಒಪ್ಪಂದ ಏನು ಅಂತ ಒಂದು ಸ್ವಲ್ಪ ಇತಿಹಾಸ ಇದೆ. ಭಾರತಕ್ಕೆ ಅಥವಾ ಇವತ್ತಿನ ಪಶ್ಚಿಮ ಬಂಗಾಳದ ಆ ಕೋಲ್ಕತ್ತಾ ನಗರಕ್ಕೆ ದೊಡ್ಡ ಹಡಗುಗಳು ಬರ್ತಾ ಇರಲಿಲ್ಲ. ಅಲ್ಲಿ ಒಂದು ಹೂಗ್ಲಿ ಅನ್ನುವಂಥ ಒಂದು ನದಿ ಇದೆ. ಸಿಕ್ಕಾಪಟ್ಟೆ ಹೂಳು ತುಂಬಿಕೊಂಡಿದ್ದಂಥ ಪ್ರದೇಶ ಅದು ನದಿ. ಹೂಗ್ಲಿ ಅನ್ನುವಂತಹ ಒಂದು ನದಿ. ಅಲ್ಲಿ ಏನಾಗಿತ್ತು, ಒಂದು ಬ್ಯಾರೇಜ್ ಕಟ್ಟೋ ಪ್ರಯತ್ನವನ್ನು ಮಾಡ್ತಾರೆ. 1975ರಲ್ಲಿ ಫರಕ್ಕೆ ಎನ್ನುವಂಥ ಒಂದು ಬ್ಯಾರೇಜ್ ನಿರ್ಮಾಣ ಆಗುತ್ತೆ. ಫರಕ್ಕಾ ಎನ್ನುವಂಥ ಒಂದು ಬ್ಯಾರೇಜು. ಇದು ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ಯಾಕೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ? ಹೂಗ್ಲಿ ನದಿಯಲ್ಲಿ ಹೂಳು ತುಂಬಿತ್ತು, ಹೀಗಾಗಿ ದೊಡ್ಡ ಹಡಗುಗಳು ಕಲ್ಕತ್ತಾಕ್ಕೆ ಬರ್ತಾ ಇಲ್ಲ, ಆರ್ಥಿಕವಾಗಿ ಹಾನಿ ಆಗ್ತಾ ಇದೆ ಅಂತ ಈ ಫರಕ್ಕಾ ಎನ್ನುವಂಥ ಒಂದು ಬ್ಯಾರೇಜನ್ನು ಕಟ್ತಾರೆ. ಆವಾಗ ಬಾಂಗ್ಲಾ ಏನು ಮಾಡುತ್ತೆ, ನೀವು ನೀರನ್ನು ನಿಮ್ಮ ಸ್ವಾರ್ಥಕ್ಕಾಗಿ ತಿರುಗಿಸ್ಕೊಳ್ತೀರಿ, ಆದರೆ ಮೇಲಿನ ನೀರು ಕೆಳಗಡೆ ಬರೋದಿಲ್ಲ, ಹೀಗಾಗಿ ಫರಕ್ಕಾ ಎನ್ನುವಂಥ ಬ್ಯಾರೇಜ್ ಬೇಡ, ತೆಗೆದು ಹಾಕ್ಬಿಡಿ ಅಂತ. ಹೇಗೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಮೇಕೆದಾಟು ವಿಚಾರ ಇದೆಲ್ಲ ಸೇಮ್ ಅದೇ ರೀತಿ. ನಾವು ಮೇಕೆದಾಟಲ್ಲಿ ಅಣೆಕಟ್ಟು ಕಟ್ತೀವಿ ಅಂತ ಹೇಳ್ತೀವಿ, ಆ ಅಣೆಕಟ್ಟನ್ನು ಕಟ್ಟಿದರೆ ನಮಗೆ ನೀರು ಬರಲ್ಲ ಅಂತ ತಮಿಳುನಾಡು ನೋಡ್ತಾರೆ. ಮೇಲಿನ ಪ್ರದೇಶ ಮತ್ತು ಕೆಳಗಿನ ಪ್ರದೇಶ ವ್ಯತ್ಯಾಸ ಇಷ್ಟೇ. ಇದೆಲ್ಲ ಬೆಳವಣಿಗೆ ಆಯಿತು. ಆವಾಗ ಏನಾಯಿತು, HD ದೇವೇಗೌಡರು ಪ್ರಧಾನಮಂತ್ರಿ ಇದ್ದರು. ಅದೇ ಸಮಯದಲ್ಲಿ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದರು. ಎರಡೂ ದೇಶಗಳ ಸ್ನೇಹ ಸಂಬಂಧವನ್ನು ವೃದ್ಧಿ ಮಾಡಬೇಕು, ಇದು ಮುಂದುವರೆದರೆ ಸರಿ ಇರಲ್ಲ ಅನ್ನೋ ಕಾರಣಕ್ಕಾಗಿ
1996 ಡಿಸೆಂಬರ್ 12ನೇ ತಾರೀಕಿಗೆ ದೇವೇಗೌಡರು ಮತ್ತು ಶೇಖ್ ಹಸೀನಾ ಸೇರಿಕೊಂಡು ಒಂದು ಒಪ್ಪಂದ ಮಾಡಿಕೊಂಡ್ರು. ಅದೇ ಈ ಒಪ್ಪಂದ, ಗಂಗಾಜಲ ಒಪ್ಪಂದ. ಆ ಒಪ್ಪಂದ ಎಷ್ಟು ವರ್ಷಗಳ ಕಾಲ? 30 ವರ್ಷ. 2026 ಡಿಸೆಂಬರ್ಗೆ ಮುಕ್ತಾಯ ಆಗುತ್ತೆ. ಹೀಗಾಗಿ ಅದನ್ನು ಪುನರಪಿ ಕಂಟಿನ್ಯೂ ಮಾಡಬೇಕು ಎನ್ನುವಂಥ ಆಲೋಚನೆ ಇದೆ. ಇದರ ವಿರುದ್ಧವಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂಥ ಮಮತಾ ಬ್ಯಾನರ್ಜಿ ಅದೆಲ್ಲ ಮಾತನಾಡಿದ್ದನ್ನು ನೋಡಿದ್ದೀವಿ. ನಮ್ಮ ರೈತರಿಗೆ ಬಲುಪುಷು ಮಾಡಿ ಯಾಕೆ ನಾವು ಅವರಿಗೆಲ್ಲ ನೀರು ಬಿಡಬೇಕು ಅಂತ ಈ ಹಿಂದೆ ಅವರೆಲ್ಲ ಮಾತನಾಡಿದ್ರು. ಮತ್ತೊಂದು, ಇದು ನ್ಯೂ ಇಂಡಿಯಾ ಅನ್ನೋದನ್ನು ಭಾರತ ಸಾಬೀತುಪಡಿಸೋ ಪ್ರಯತ್ನವನ್ನು ಮಾಡಿದೆ. ನಾನು ಆವಾಗಲೇ ಕಂಪ್ಯಾರಿಸನ್ ಮಾಡಿದೆ, ಸಿಂಧು ನದಿ ಮತ್ತು ಗಂಗಾ ನದಿ. ನಾವು ನ್ಯೂ ಇಂಡಿಯಾ, ನಮ್ಮನ್ನ ವಿರುದ್ಧ ಅಥವಾ ಭಾರತದ ವಿರುದ್ಧ ನೀವು ಹೆದರಿಕೆಗಳನ್ನು ಹಾಕಿ, ಪೊಳ್ಳು ಬೆದರಿಕೆಗಳನ್ನು ಹಾಕಿ ನಮ್ಮನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಭಾರತ ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡಿದೆ. ಹೆಂಗೆ? ಪಾಕಿಸ್ತಾನಕ್ಕೆ ಸರ್ಜಿಕಲ್ ಶಾಕ್ ಕೊಡ್ತು, ಬಾಂಗ್ಲಾಕ್ಕೆ ರಾಜತಾಂತ್ರಿಕ ಎಚ್ಚರಿಕೆ ಕೊಡೋ ಪ್ರಯತ್ನ ಮಾಡಿದ್ದೀವಿ. ರಾಜತಾಂತ್ರಿಕ ಎಚ್ಚರಿಕೆ, ಭಾರತದ ಹಿತಾಸಕ್ತಿಯನ್ನು ಬಲಿ ಕೊಟ್ಟು ಯಾರೊಂದಿಗೂ ಕೂಡ ಸಂಧಾನ ಇಲ್ಲ ಅಂತ ಹೇಳೋ ಪ್ರಯತ್ನ, ಬ್ಲಾಕ್ ಮೇಲ್ ಮಾಡೋ ತಂತ್ರಕ್ಕೆ ಭಾರತ ಸರ್ಕಾರ ಸೊಪ್ಪು ಹಾಕ್ತಾ ಇಲ್ಲ. ಪಶ್ಚಿಮ ಬಂಗಾಳದ ರೈತರ ಹಿತ ಕಾಯೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಭಾರತ ಸರ್ಕಾರ ಹೇಳಿದೆ. ಶತ್ರುಗಳ ಹೆಡೆಮುರಿ ಕಟ್ಟೋದಕ್ಕೆ ಭಾರತೀಯ ಸೇನೆಗೆ ಫುಲ್ ಫ್ರೀಡಮ್ ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಇತ್ತೀಚೆಗೆ ಸುವೇಂದು ಅಧಿಕಾರಿಯನ್ನು ಅಧಿಕಾರಕ್ಕೆ ಬಂದರು. ಅದಾದ ನಂತರ ಅಲ್ಲಿ ಬೇಲಿ ಹಾಕೋದಕ್ಕೆ ಬಾಂಗ್ಲಾ ನುಸುಳುಕೋರರು ಯಾವುದೇ ಕಾರಣಕ್ಕೂ ಪಶ್ಚಿಮ ಬಂಗಾಳದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಮಾಡಿದಂಥ ತಯಾರಿಗಳು ಎಲ್ಲವನ್ನು ಕೂಡ ನೋಡಿದ್ದೀವಿ. ಹೀಗಾಗಿ ಪಾಕಿಸ್ತಾನದ ತಂತ್ರಕ್ಕೂ ಬಗ್ತಾ ಇಲ್ಲ, ಬಾಂಗ್ಲಾದ ತಂತ್ರಕ್ಕೂ ಕೂಡ ಬಗ್ಗುವಂತಹ ಪ್ರಯತ್ನವನ್ನು ಭಾರತ ಮಾಡ್ತಾ ಇಲ್ಲ.